ಬದುಕೋದಕ್ಕೆ ತುತ್ತು ಗಂಜನ್ನು ಕೊಟ್ಟು ಕಾಯುತ್ತಾಳೆ. ಒಂದು ಕಡೆ ನೋಡಿದರೆ ಬೆಳಕನ್ನು ಚೆಲ್ಲುತ್ತಾಳೆ, ಇನ್ನೊಂದು ಕಡೆ ನೋಡಿದರೆ ಕತ್ತಲನ್ನು ಆವರಿಸ್ತಾಳೆ. ಸಾವಿತ್ರಿ ಕತ್ತಲನ್ನು ಆವರಿಸ್ತಾಳೆ. ಹೌದು ಸ್ವಾಮಿ, ಇಂದವಳು ನಮ್ಮ ಬಾಳಿಗೆ ಕತ್ತಲ ಆವರಿಸಿರ್ಬೋದು, ನಿಜ ಕಣ್ಣೀರು ತರಿಸಿರ್ಬೋದು. ಆದ್ರೆ ಇಂದಿಲ್ಲ ನಾಳೆ ಅದು ನಮ್ಮ ಕತ್ತಲನ್ನ ದೂರ ಮಾಡಿ ನಮಗೆ ಸುಖದ ಸುರಿಮಳೆ ಸುರಿಸ್ತಾಳೆ ಸ್ವಾಮಿ. ಆ ನಂಬಿಕೆ ನನಗಿದೆ. ಸಾವಿತ್ರಿ, ನಿನ್ನ ಮಾತನ್ನು ನಂಬಬಹುದೇನೆ? ಈ ರೈತ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಭೂಮಿಗೆ ಬೀಜವನ್ನು ಹಾಕುತ್ತಾನೆ. ಅಂಥದರಲ್ಲಿ ಒಬ್ಬ ಬಡವನ ಕಷ್ಟ ಏನೆಂದು ಈ ಸರ್ಕಾರಕ್ಕಂತೂ ತಿಳಿಲ್ಲ. ಆ ದೇವರಿಗಾದ್ರೂ ತಿಳಿಬಾರ್ದಿನಿ ಸಾವಿತ್ರಿ, ಆ ದೇವರಿಗಾದ್ರೂ ತಿಳಿಬಾರ್ದ? ಸ್ವಾಮಿ, ಧೈರ್ಯಕ್ಕೆ ದೇವರು ಎನ್ನುವಂತೆ ನಾವು ಕಷ್ಟಪಟ್ಟು ಈ ಭೂತಾಯಿ ಮಣ್ಣಿಗೆ ಬೆವರು ಸುರಿಸಿ ದುಡಿಯೋಣ. ನಮಗೆ ಆ ತಾಯಿ ಒಂದು ತುತ್ತು ಅನ್ನ ಕೊಟ್ಟೆ ಕೊಡ್ತಾಳೆ ಸ್ವಾಮಿ, ಕೊಟ್ಟೆ ಕೊಡ್ತಾಳೆ. ಸಾವಿತ್ರಿ, ನಿನ್ನ ಆಜ್ಞೆಯಂತೆ ಆ ದೇವರ ಮೇಲೆ ಭಕ್ತಿ ಇಟ್ಟು ನಾನು ನೋವುಗಳನ್ನೆಲ್ಲ ಮರೆತೇನೆ. ಆದರೆ ನನಗೊಂದು ಕೊಡುವೆಯಾ? ಏನ್ ಸ್ವಾಮಿ ಅದು? ಅದೇ ಕಣೆ, ಏನ್ರಿ ಅದು? ಸಿಹಿ ಮತ್ತು ಹೋಗ್ಯಪ್ಪ, ನೀ ಬಾಳ ತುಂಟ್ರು.